SC ಸಂಘದ ವತಿಯಿಂದ BR ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಅಂಗವಾಗಿ ಇವತ್ತು ದಿವಸ ರಕ್ತ ಶಿಬಿರವನ್ನು ನೀವೆಲ್ಲರೂ ಹಮ್ಮಿಸಿಕೊಂಡಿದ್ದೀರಿ. ಅದು ಭಾಳ ಒಳ್ಳೆಯ. ಈಗಾಗಲೇ ಡಾಕ್ಟರ್ಸ್ ಆಗಲಿ ಅಥವಾ ಬೆಂಚಲಮ್ಮ ಆಗಲಿ ಎಲ್ಲ ನಿಮ್ಮ ಮುಂದೆ ಹೇಳಿದ್ದಾರೆ, ರಕ್ತದಾನಕ್ಕಿಂತ ಹೆಚ್ಚು ಶ್ರೇಷ್ಠ ದಾನ ಯಾವುದೂ ಇಲ್ಲ. ದಟ್ ಕೆನಾಟ್ ಬಿ ಪ್ರೊಡ್ಯೂಸ್ ಎನಿವೇರ್. ಅದು ಎಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ರಿಗೊಬ್ಬರೇ ನಾವು ದಾನ ಮಾಡಬೇಕು, ಒಬ್ರಿಗೊಬ್ಬರು ನಾವು ಜೀವ ಉಳಿಸ್ಬೇಕು. ಅದು ಭಾಳ ಮುಖ್ಯವಾದಂಥ ಒಂದು ಇದು. ಆದರೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಮಾತ್ರ ಯಾವಾಗಲೂ ಶಾರ್ಟೇಜ್ ಇಲ್ಲ. ನಮ್ಮ ಹತ್ರ ಎಲ್ಲ ಕಾರ್ಮಿಕರು ಯಾವಾಗಲೂ ಎಮರ್ಜೆನ್ಸಿಯಲ್ಲಿ ಮಾತ್ರ ನಾವು ನೋಡ್ತೀವಿ, ಯಾವುದಾದ್ರೂ ರಕ್ತ ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲ ಫೋನ್ಗಳು ಎಲ್ಲ ಅವ್ರ ಹತ್ರ ಸೇವ್ ಇದೆ. ಇಮಿಡಿಯೇಟ್ಲಿ ಅವ್ರು ಕಾಲ್ ಮಾಡಿ ನಾವು ಎಮರ್ಜೆನ್ಸಿಯಲ್ಲಿ ಯಾರಾದರೂ ಮುಂದೆ ಬಂದು ನಮ್ಗೆ ಹಟ್ಟಿ ಚಿನ್ನದ ಗಣಿಯಲ್ಲಿ ನಾವು ಸಹಾಯ ಮಾಡ್ತೀವಿ. ಅದಂತೂ ಇದೆ. ಇಲ್ಲಿ ಅದು ನಾವು ಈಗ ಒಂದು ದಿವಸ ಬ್ಲಡ್ ಬ್ಯಾಂಕ್ ಆಗಿದೆ. ಆದ್ರೂ ಯಾವುದೋ ಕಾರಣಕ್ಕೆ ಈಗ ಹಿಂದೆ ನಾವು ನೋಡ್ತೀವಿ, ನಮ್ಮ ಕಾರ್ಮಿಕರು 25 ಸಲ 50 ಸಲ ಕೂಡ ಒಂದು ರಕ್ತದಾನ ಮಾಡಿದ್ದಾರೆ ಅವ್ರ ಲೈಫ್ನಲ್ಲಿ ಎವ್ರಿ 3 ಮಂತ್ಸ್. ನಾವು ಭಾಳ ಆಶ್ಚರ್ಯ ಆಗ್ತದೆ. ಆದರೆ ಕಂಟಿನ್ಯೂಸ್ಲಿ ಕೆಲವು ಮರಿಯಾ ಜೋಸಫ್ ಅಂತ ಇದ್ದರು, ಒಬ್ಬರು ಸ್ಟೋರ್ನಲ್ಲಿ ಇದ್ದರು, ಅವರು ಕಂಟಿನ್ಯೂಸ್ಲಿ ಯಾವಾಗಲೂ ಕರೆದರೂ ಕೂಡ ಅವರು ರೆಡಿ ಇರ್ತಿದ್ರು ರಕ್ತದಾನ ಮಾಡೋಕ್ಕೆ. ಆ ಥರ ನಿಮ್ಮೆಲ್ಲರಿಗೆ ಯಾರ್ಯಾರು ರಕ್ತದಾನ ಇವತ್ತೊಂದು ದಿವಸ ನೀವು ಕೊಡೋಕ್ಕೆ ಬಂದಿದ್ದೀರಿ, ಎಲ್ಲರಿಗೆ ಶುಭ ಕೋರುತ್ತಾ ನಮ್ಮ ST ಸಂಘದವರು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದ್ದಿದ್ದಾರೆ. ನಮ್ಮ ಹಟ್ಟಿ ಚಿನ್ನದ ಇಲ್ಲಿಂದ ಒಂದು ಸಹಕಾರವೂ ಬೇಕು. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಒಂದೇ ಲೀವ್ ಕೊಡಬೇಕು. ಮತ್ತು ಅದು ಅಮೌಂಟ್ ಏನಿದೆ ಸ್ವಲ್ಪ ಏನು ಆಲ್ರೆಡಿ ಏನು ಅಮೌಂಟ್ ಕೊಡ್ತಾರೆ ಅದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕಂತ ಇವತ್ತೊಂದು ದಿವಸ ನಮ್ಮ ಮೆಮೊರಂಡಮ್ನಲ್ಲಿ ಕೂಡ ನಾವು ಹಾಕಿದ್ದೀವಿ. ಅದು ಸ್ವಲ್ಪ ನಮ್ಮ ಯಮನೂರಪ್ಪ ಸಾಹೇಬರು ಸ್ವಲ್ಪ ಗಮನಕ್ಕೆ ತರಬೇಕಂತ ಹೇಳಿ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ನಿಮಗೆಲ್ಲರಿಗೆ ಶುಭ ಕೋರಿ ನಾನು ಇವತ್ತೊಂದು ದಿವಸ ನನಗೆ ಮಾತು ಬರ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ. ಆ್ಯಕ್ಚುಲಿ ನಾನು ಏನೇನು ಹೇಳಬೇಕಿತ್ತು ಎಲ್ಲ ಆಲ್ರೆಡಿ ಡಾಕ್ಟರ್ ಸಂದೀಪ್ ಅವರು ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಒಂದು ಮಾತು ಏನು ಹೇಳ್ತೀನಿ ಅಂದರೆ, ರಕ್ತದಾನ ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಗುಳ್ಗೆ ಎಲ್ಲ ಫ್ಯಾಕ್ಟ್ರೀಸ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ರಕ್ತ ಎಲ್ಲೂ ಪ್ರೊಡ್ಯೂಸ್ ಆಗಲ್ಲ. ಅದರಿಂದ ಓನ್ಲಿ ಸೋರ್ಸ್ ನೀಡ್ ಹ್ಯೂಮನ್ಸ್ ಅಷ್ಟೇ. ಸೊ ರಕ್ತದಾನ ಯಾಕೆ ಮಹಾದಾನ ಅಂದರೆ, ವಿ ಹ್ಯಾವ್ ನೋ ಅದರ್ ಸೋರ್ಸ್ ಎಕ್ಸೆಪ್ಟ್ ಹ್ಯೂಮನ್ಸ್. ನೀವು ಒಬ್ಬರು ರಕ್ತದಾನ ಮಾಡಿದ್ರೆ ವಿ ಕ್ಯಾನ್ ಸೇವ್ 4 ಲೈಫ್ಸ್. 4 ಜೀವ ಉಳಿಸ್ಬೋದು. ನಾವು ಹಾಸ್ಪಿಟಲ್ಸಲ್ಲಿ ನೋಡ್ತೀವಿ, ಮಧ್ಯರಾತ್ರಿ ಎಷ್ಟು ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ರಕ್ತದ ತುಂಬ ಅವಶ್ಯಕತೆ ಇರುತ್ತೆ. ಬಟ್ ನಮ್ಮ ಹತ್ರ ರಕ್ತ ಇರೋಲ್ಲ ಅವಾಗ ಕೊಡೋಕ್ಕೆ. ಆವಾಗ ಓನ್ಲಿ ಒಂದೇ ನಮ್ಮ ವಿಷಯ ಏನಿರುತ್ತೆ ಅಂದರೆ, ವಿ ನೀಡ್ 1 ಡೋನರ್. ಜಸ್ಟ್ 1 ಡೋನರ್ ವಾಸ್ ಎನಫ್ ಟು ಸೇವ್ 4 ಲೈಫ್ಸ್. ಸೊ ಈಗ ಇಷ್ಟು ಒಳ್ಳೆ ಸಂದರ್ಭದಲ್ಲಿ ನೀವೆಲ್ಲ ಸೇರಿದ್ದೀರಾ. ಸೊ ಆಲ್ ಐ ರಿಕ್ವೆಸ್ಟ್ ಇಸ್, ನೀವೆಲ್ಲರೂ ಎಷ್ಟಾಗುತ್ತೆ ಅಷ್ಟು ರಕ್ತದಾನ ಮಾಡಿ. ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ರಕ್ತದಾನ ಮಾಡೋಕ್ಕಂತ. ಸೊ ಐ ವೆಲ್ಕಮ್ ಯು ಆಲ್. ಮತ್ತು ನಮ್ಮ ಆರ್ಗನೈಸರ್ಸ್ ಎಲ್ಲರಿಗೂ ನಮ್ಮ ರಿಮ್ಸ್ ಕಾಲೇಜಿಂದ ವಿ ಥ್ಯಾಂಕ್ ದೆಮ್ ಬಿಕಾಸ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಮತ್ತು ನಮ್ಮ ರಿಮ್ಸ್ ಆಸ್ಪತ್ರೆ ಸ್ಟಾಫಿಗೂ ಐ ಥ್ಯಾಂಕ್ ದೆಮ್ ಬಿಕಾಸ್ ಈ ಕ್ಯಾಂಪ್ಸ್ they're very important, like it's too important for us. So ellargu thank you once again. Nimgu thank you sir for organizing. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ನನ್ನ ವೇದಿಕೆ ಮೇಲೆ ಆಚರಣೆಯಾಗಿದ್ದಂಥ ಎಲ್ಲ ಹಿರಿಯರಿಗೂ ಹಾಗೂ ಅಧಿಕಾರಿಗಳಿಗೂ ಹಾಗೂ ಕಾರ್ಮಿಕ ಮುಖಂಡರಿಗೂ ಮತ್ತು ಎಲ್ಲ ಕಾರ್ಮಿಕರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಲು ಬಯಸ್ತಾ ಇದ್ದೀನಿ. ಏಪ್ರಿಲ್ 14ರಂದು ಹಟ್ಟಿ ಚಿನ್ನದ ಗಣಿ ಈ ಸಾಲಿನಲ್ಲಿ ವೇತನ ಸಹಿತ ರಜಾ ಘೋಷಣೆ ಮಾಡಿದ್ದಕ್ಕಾಗಿ ಆಡಳಿತ ಮಂಡಳಿಗೂ ಮತ್ತು ಅಂದಿನ ಕಾರ್ಮಿಕ ಸಂಘಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಸಂಘಟನೆಯಿಂದ ರಕ್ತದಾನ ಶಿಬಿರವನ್ನು ಹಟ್ಟಿ ಚಿನ್ನದ ಗಣಿ ಆಡಳಿತ ಮಂಡಳಿ ಜೊತೆ ನಾವು ಮಾತಾಡಿದಾಗ ಅವರು ಸಂಪೂರ್ಣ ಸಹಕಾರ ಮಾಡಿದರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ತಾವೆಲ್ಲರೂ ಆಗಮಿಸಿದ್ದೀರಿ. ರಕ್ತದಾನ ಎಂಥ ಪವಿತ್ರವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈಗಾಗಲೇ ವೈದ್ಯರು ತಮಗೆ ಸ್ಪಷ್ಟೀಕರಣ ನೀಡಿದರು. ನಮ್ಮ ರಕ್ತ ನೀಡೋದ್ರಿಂದ
ಮನುಷ್ಯನ ಆರೋಗ್ಯ ಬದಲಾವಣೆ ಆಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಅನೇಕ ಜನ ಹಲವಾರು ರೋಗಗಳಿಗೆ ತುತ್ತಾಗಿ ಅಪಘಾತಗಳಿಗೀಡಾಗಿ ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಕ್ತದಿಂದ ಅವರ ಕುಟುಂಬಕ್ಕೆ ಎಂಥ ಆಶ್ರಯ ಸಿಗುತ್ತೆ ಅಂತಕ್ಕಂಥ ಸಹ ನಾವು ಅವಲೋಕನ ಮಾಡಬೇಕಾಗುತ್ತೆ. ಇದರಿಂದ ಎಲ್ಲರೂ ನಾವು ರಕ್ತದಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಮುಂದಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಮಯದ ಅಭಾವ ಇದೆ, ಆ ಒಂದು ನಿಟ್ಟಿನಲ್ಲಿ ಈಗ ರಕ್ತ ಈಗಾಗಲೇ ಶಿಬಿರ ಪ್ರಾರಂಭ ಮಾಡಿಸ್ಬೇಕಂತಕ್ಕಂಥ ಒಂದು ಯೋಚನೆಯಲ್ಲಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದಕ್ಕೆ ಮತ್ತೊಂದು ಸಲ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.